ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವಿಲ್ಲಿ ರೆಸ್ಟ್ ಮಾಡಿ, ನಾನು ಆ ಕಡೆ ಮಲ್ಕೋತೀನಿ. ಕುಸೆ ನನ್ನ ತೊಡೆ ಮೇಲೆ ಮಲಗು. ಯಾಕೆ ಕುಸೆ, ಯಾಕಂಗ್ ನೋಡಕತ್ತಿ? ನಾನು ನಿಜವಾಗ್ಲೂ ಇಲ್ಲಿ ಮಲ್ಕೋಬೋದಾ? ಹಂಗ್ಯಾಕೆ ಕೇಳ್ತಿ ಕೂಸೆ? ನಿನಗಿಲ್ಲಿ ಮಲಗಿದ್ರೆ ನಿದ್ದೆ ಹತ್ತಂಗಿಲ್ಲೇನು? ಒಂದ್ ಕಾಲದಲ್ಲಿ ತಾಯಿ ಮಡ್ಲು ಬೇಕು ಅಂತ ಹತ್ತು ಕಣ್ಣೀರೆಲ್ಲ ಬತ್ತೋಗ್ಬಿಟ್ಟಿತ್ತು. ಆದ್ರೆ ಇವತ್ತು ತಾಯಿ ಸ್ಥಾನದಲ್ಲಿರೋ ಒಬ್ಳು ದೇವತೆ ತಾನಾಗೆ ಕರೆದು ತನ್ನ ಮಡ್ಲಲ್ಲಿ ಮಲ್ಗು ಅಂತಿದ್ದಾಳೆ. ಈ ದೇವತೆ ಋಣನ ಹೇಗ್ ತೀರಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ತಾಯಿ ಅಂತ ನೀನೇ ಹೇಳ್ದಲ್ಲ ಕೂಸೆ, ಮತ್ತ ತಾಯಿ ಮಕ್ಕಳ ಮಧ್ಯೆ ಋಣದ ಮಾತು ಹೆಂಗ್ ಬರ್ತೈತೆ ಹೇಳು? ನೀವೀಗೆಲ್ಲ ಮಾತಾಡ್ತಾ ಇದ್ರೆ ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ನನ್ ಕನ್ಸೆಲ್ಲ ನನ್ಸಾಗ್ತಿದೆ ಅನ್ನಿಸ್ತಾ ಇದೆ. ಸುಪ್ಪತ್ಗಿ ಮೇಲೆ ಮಲ್ಗಿದ್ರು ತಾಯಿ ಮಡ್ಲು ಬೇಕು ಅಂತ ಅನ್ನಿಸ್ತಾ ಇತ್ತು. ಎಷ್ಟೋ ರಾತ್ರಿ ಅಮ್ಮನ ನೆನ್ಪಲ್ಲಿ ನಿದ್ದೆ ಇಲ್ದೇನೆ ಕಲ್ತು ಬಿಟ್ಟಿದ್ದೀನಿ. ಇವತ್ತು ಕಣ್ತುಪ್ಪ ನಿದ್ದೆನೂ ಬರ್ತಾ ಇದೆ, ತಾಯಿ ಮಡ್ಲು ಸಿಗ್ತಾ ಇದೆ. ನಾನು ಎಷ್ಟು ಅದೃಷ್ಟವಂತೆ ಅಲ್ವಾ? ಭಾಗೋಸೆ ಮಲ್ಕೋ. ನೆಮ್ಮದಿಯಾಗಿ ನಿದ್ದೆ ಮಾಡು ಮಗಳೇ. ನೀ ಜೀವನದ ಕಷ್ಟಗಳೆಲ್ಲ ಕಳೆದು ಹೋಗ್ಲಿ, ನೋವುಗಳೆಲ್ಲ ಮರ್ತು ಹೋಗ್ಲಿ. ನೆಮ್ಮದಿ, ಸುಖ, ಶಾಂತಿ ನಿನಗೆ ಕಣ್ತುಂಬ ನಿದ್ದೆ ತರಲಿ. ಈ ತಾಯಿ ಆಶೀರ್ವಾದ ಯಾವಾಗ್ಲೂ ನಿನ್ನನ್ನ ಕಾಯುತ್ತೆ. ನನ್ನ ಕಣ್ಣೀರು ಕೂಡ ನಿನ್ನ ನೆಮ್ಮದಿನ, ಈ ನಿದ್ದೆನ ಹಾಳು ಮಾಡಬಾರ್ದು. ಇಷ್ಟು ದಿನ ನನ್ನ ಕಣ್ಣಲ್ಲಿ ನೋವಿಗೋಸ್ಕರ ಬರ್ತಾ ಇದ್ದಿದ್ದ ಕಣ್ಣೀರು ಈಗ ಸಂತೋಷಕ್ಕೆ ಬರ್ತಿದೆ. ಆದ್ರೆ ನನ್ನ ಮಗಳು ಮಲಗಿರುವಾಗ ಅವಳ ಕೆನ್ನೆ ಮೇಲೆ ನಿನಗೆ ಜಾಗ ಇಲ್ಲ. ಮಗು ಹಾಗೆ ಕಾಣಿಸ್ತಿದ್ಯಾ ಮಗಳೇ? ನೀನು ಹುಟ್ಟಿದಾಗ ನಿನ್ನನ್ನ ಹೀಗೆ ನನ್ನ ಮಡ್ಲಲ್ಲಿ ಮಲಗಿಸ್ಕೋತಿದ್ದೆ. ಆ ದಿನಗಳೆಲ್ಲ ಈಗ ನೆನಪಾಗ್ತಿದೆ. ಎಷ್ಟು ದೊಡ್ಡವಳಾಗಿದ್ಯಾ, ಆದ್ರೂ ನಿನ್ನ ಪುಟ್ಟ ಮಗುವಿನ ಹಾಗೆ ಮುದ್ದಾಡ್ಬೇಕು ಅನ್ನಿಸ್ತಿದೆ. ಸಾರ್ಥಕವಾಯ್ತು ಕಣ ಮಗನೆ. ಇಂತಹ ದೃಶ್ಯ ನೋಡಕ್ಕೆ 2 ಕಣ್ಣು ಸಾಲದು ಕಣು. ನೋಡು, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಈ ಕಣ್ಣೀರಿಗೆ ಹೊತ್ತು ಗೊತ್ತಿಲ್ಲ ಕಣು.
ಸುರೇಂದ್ರ ಕಾಲ್ ಮಾಡ್ತಿದ್ದಾನೆ. ಹಲೋ. ಅದಕ್ಕೆ ಹೇಗಿದ್ದೀರಾ? ಅಬ್ಬಾ, ನಿಮ್ ಧ್ವನಿ ಕೇಳ್ತಾ ಇದ್ರೆ ನೀವು ನನ್ನ ಎದುರಿಗೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀರೇನೋ ಅಂತ ಅನಿಸ್ತಾ ಇದೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದಾರೆ ಅದಕ್ಕೆ. ಆದ್ರೆ ಅಣ್ಣ ಏನಾಯ್ತು? ಅಯ್ಯಯ್ಯೋ, ಶಾಕ್ ಆಗ್ಬಿಡಿ. ಅಣ್ಣ ಚೆನ್ನಾಗಿದ್ದಾನೆ, ಆದ್ರೆ ಸ್ವಲ್ಪ ಮಂಕಾಗಿದ್ದಾನೆ. ಮಂಕಾಗಿದ್ದಾರ? ಯಾಕೆ? ಕೇಳ್ತಿರಲ್ಲ ಅದಕ್ಕೆ. ನೀವ್ ಈ ಮನೇಲಿದ್ದಾಗ ಮನೆ ತುಂಬಾ ಓಡಾಡ್ಕೊಂಡಿದ್ರಿ, ಮನೆ ಎಲ್ಲ ಕಳಕಳಿಯಾಗಿತ್ತು. ಅಣ್ಣ ಅಂತೂ ಪುಟ್ಟ ಮಗುವಿನ ತರ ನಿಮ್ ಹಿಂದಿಂದೇನೆ ಓಡಾಡ್ತಿದ್ದ. ನೀವ್ ಹೇಳಿದ್ನೆಲ್ಲ ಕೇಳ್ತಾ ಇದ್ದ. ಅವನಿಗೆ ನೀವು ಹೆಂಡತಿ ಅಂತ ಗೊತ್ತಾಗದೇ ಇದ್ರು ಅವನ ಹೃದಯ ಮಾತ್ರ ನಿಮ್ಮನ್ನ ಹೆಂಡತಿ ಅಂತ ಕಂಡಿಡ್ದಿತ್ತು ಅಂತ ಅನ್ಸುತ್ತೆ. ಪ್ರೀತಿಗೆ ಸಾವಿಲ್ಲ ಸುರೇಂದ್ರ, ಅದಿಬ್ರು ಮನ್ಸಲ್ಲೂ ಯಾವಾಗ್ಲೂ ಜೀವಂತವಾಗಿರುತ್ತೆ. ನಿಜ ಅದಕ್ಕೆ. ನೀವಿಲ್ಲಿಂದ ಹೋದ್ಮೇಲಂತೂ ಅಣ್ಣ ಯಾವಾಗ್ಲೂ ಸಪ್ಪಗೆ ಇರ್ತಾನೆ. ನೀವು ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ರಿ, ನನ್ಗೊಂದು ಮಾತು ಹೇಳಿಲ್ವಲ್ಲ ಅಂತ ಅಣ್ಣ ಪೇಚಾಡ್ತಿರ್ತಾನೆ. ನಿಮ್ ಜೊತೆ ಮಾತಾಡ್ಬೇಕು, ನಿಮ್ಮನ್ನ ಕ್ಷಮೆ ಕೇಳಬೇಕು ಅಂತ ಯಾವಾಗ್ಲೂ ನನ್ನ ಹತ್ರ ಕೇಳ್ತಾ ಇರ್ತಾನೆ. ಕ್ಷಮೆನಾ? ಹೌದದ್ಗೆ. ಅಕ್ಕ ಆ ಥರ ಎಲ್ಲ ಮಾಡಿದ್ದು ಅಣ್ಣನ್ಗೂ ಬೇಜಾರಾಗಿದೆ. ಅಕ್ಕ ಆ ಥರ ನಡ್ಕೋಬಾರ್ದಿತ್ತು ಅಂತ ತುಂಬಾ ಗಿಲ್ಟ್ ಫೀಲ್ ಮಾಡ್ತಾನೆ. ಅದಕ್ಕೆ ನಿಮ್ ಜೊತೆ ಮಾತಾಡಬೇಕು, ಒಂದೇ ಒಂದು ಕಾಲ್ ಮಾಡ್ಕೊಡಿ ಅಂತ ನನ್ನ ಹತ್ರ ಸುಬ್ಬು ಹತ್ರ ಕೇಳ್ತಾನೆ ಇರ್ತಾನೆ. ಅದಕ್ಕೆ ನೀವು ಮತ್ತೆ ಈ ಮನೆಗೆ ವಾಪಸ್ ಬರ್ಬೋದಲ್ವಾ? ಅದಕ್ಕೆ ಹೇಗ್ ಬರ್ಲಿ ಸುರೇಂದ್ರ? ಆ ವಿಜಯಾಂಬಿಕಾ ಈಗಾಗ್ಲೇ ನನ್ನ ಮುಖ ನೋಡಿದಾಳೆ. ಅವಳು ನನ್ನ ಬದುಕನ್ನ ಹೇಗೆಲ್ಲ ನಾಶ ಮಾಡಿದಾಳೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಗೊತ್ತಿದ್ರೆ ಈ ಮಾತು ಹೇಳ್ತಾನೆ ಇರ್ಲಿಲ್ಲ. ಮಾತಾಡಿ ಅದಕ್ಕೆ. ನೀವು ವಾಪಸ್ ಮನೆಗೆ ಬರ್ಬೋದಾ? ನೋಡೋಣ, ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡತ್ತೆ. ಸರಿ ಅದಕ್ಕೆ. ಆದ್ರೆ ನೀವು ಒಂದ್ಸಲನಾದ್ರೂ ಅಣ್ಣನ ಹತ್ರ ಮಾತಾಡಿ, ಇಲ್ಲಾಂದ್ರೆ ಅಣ್ಣಂಗೆ ಸಮಾಧಾನ ಇರಲ್ಲ. ಪ್ಲೀಸ್ ಅದಕ್ಕೆ, ಇದಕ್ಕೆ ಮಾತ್ರ ಇಲ್ಲ ಅನ್ಬೇಡಿ. ಸರಿ, ಮಾತಾಡ್ತೀನಿ. ಹೌದಾ? ಅದಕ್ಕೆ ಕಟ್ ಮಾಡ್ಬಿಡಿ. ಒಂದೇ ಒಂದು ನಿಮಿಷ ಇರಿ, ಅಣ್ಣಂಗೆ ಫೋನ್ ಕೊಡ್ತೀನಿ. ಜಾನಕಿ ಅವ್ರಿಗೆ ಕಾಲ್ ಮಾಡ್ಕೊಡು ಅಂತ ಕೇಳ್ತಿದ್ದಲ್ಲ, ಅವ್ರ ನಂಬರ್ನ ಕಲೆಕ್ಟ್ ಮಾಡಿ ಕಾಲ್ ಮಾಡಿದ್ದೀನಿ. ಲೈನಲ್ಲಿದ್ದಾರೆ. ಜಾನಕಿ ಅವರ